ಗಿಕ್ಕ ಅಂದ್ರೆ ಪಕ್ಕೆ ಮುರಿದು ಬರ್ತೀನಿ. ಪಕ್ಕಿ ಮುರಿಯೋ ಮತ್ ಪಕ್ಕದಲ್ಲಿರ್ಲಿ. ಮೊದ್ಲು ಈ ನಿಂಬೆ ಹಣ್ಣು ಶರ್ಬತ್ ಕುಡಿರಿ. ಇದನ್ ಕುಡಿದ್ರೆ ದೇಹ ಸಣ್ಣಗಾಗತ್ತೆ ಅಂತ ನಿಂಬೆ ಹಣ್ಣು ಮಾರೋನ್ ಹೇಳ್ದ. ವೆರಿ ಗುಡ್. ಏನೇ ಚಂಪಾ, ಇದ್ದಕ್ಕಿದ್ದಾಗ ಇಷ್ಟೊಂದು ಸೇವೆ ಮಾಡ್ತಾ ಇದ್ಯಾ? ನಾನು ಊರಿಗೆ ಹೋಗ್ಬೇಕು, ಅದಕ್ಕೆ 2 ದಿವಸ ರಜಾ ಬೇಕಿತ್ತು. ರಜಾ ಬೇಕಾ? ನೋ 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 ನೋ. ಏನ್ರಿ ಇದು ಅನ್ಯಾಯ? ವರ್ಷಕ್ಕೆ ಇಷ್ಟ ರಜಾ ಅಂತ ಕೊಡ್ಲೇಬೇಕಾಗುತ್ತೆ. ನಾನು ನಮ್ ಕಾರ್ಮಿಕ ಸಂಘದಲ್ಲಿ ಹೋರಾಡಿ ಎಷ್ಟೊಂದ್ ಜನಕ್ಕೆ ರಜಾ ಕೊಡ್ಸಿದೀನಿ. ಅಂಥದ್ರಲ್ಲಿ ನನಗೆ ರಜಾ ಕೊಡಲ್ಲ ಅಂತೀರಾ? ಇಷ್ಟಕ್ಕೂ ನಿನ್ಗೆ ಯಾಕೆ ಬೇಕು ರಜಾ? ನಾನು ಹಳ್ಳಿಗೆ ಹೋಗ್ಬೇಕು. ಇಲ್ಲಿ ನೋಡಿ, ಸಂಕ್ರಾಂತಿಗೆ ಹೋಗ್ಬೇಕು ಅನ್ಕೊಂಡೆ, ನೀವ್ ರಜಾ ಕೊಡ್ಲಿಲ್ಲ. ನಾನು ಇಲ್ಲೇ ಕೂತ್ಕೊಂಡು ಎಳ್ಳು ಬೆಲ್ಲ ಕೊಟ್ಟಿದ್ದೀನಿ. ಯುಗಾದಿಗೆ ಹೋಗ್ಬೇಕು ಅನ್ಕೊಂಡೆ, ಆಗ್ಲೂ ನೀವ್ ರಜಾ ಕೊಡ್ಲಿಲ್ಲ. ನಾನು ಒಬ್ಬಟ್ಟು ತಟ್ಟಿದ್ದೀನಿ. ರಾಮನವಮಿಗೆ ಹೋಗ್ಬೇಕು ಅನ್ಕೊಂಡೆ, ಆಗ್ಲೂ ನೀವ್ ರಜಾ ಕೊಡ್ಲಿಲ್ಲ. ಇಲ್ಲೇ ಇಟ್ಕೊಂಡು ಪಾನ್ಕ ಪರಿಹಾರ ಮಾಡಿ ಮನೆಯವ್ರು ಎಲ್ರಿಗೂ ಕೊಡ್ಸಿದ್ದೀನಿ. ಅದು ಫೆಸ್ಟಿವಲ್ ದಿನ ನೀನು ಸ್ಪೆಷಲ್ ಡಿಶ್ ಮಾಡ್ಬೇಕಾಗಿತ್ತಲ್ಲ, ಹಾಗಾಗಿ ರಜಾ ಕೊಟ್ಟಿರ್ಲಿಲ್ಲ. ಆಮೇಲೆ ಈ ದಿನ ಇಷ್ಟು ಬೇಗ ಹತ್ರ ಬಂದ್ಬಿಡ್ತಾ? ನನ್ಗೀಗ ರಜಾ ಬೇಡ, ಮುಂದಿನ ತಿಂಗಳು ತಗೋತೀನಿ. ಇಷ್ಟೊತ್ತಿಗೂ ರಜಾ ಕೇಳ್ತಾ ಇದ್ದು. ಏನು ಯಜಮಾನ್ರೆ, ನಾಡಿದ್ದು ಏನ್ ಹೇಳಿ? ಏನು ಇರಲ್ಲ. ಇವತ್ತು ಹೇಗಿರುತ್ತೋ ನಾಡಿದ್ದು ಕೂಡ ಹಾಗೆ ಇರುತ್ತೆ. ಅದೇ ಸೂರ್ಯ ಹುಟ್ಟುತ್ತೆ, ಅದೇ ಕೋಳಿ ಕೂಗುತ್ತೆ, ಸಂಸಾರದಲ್ಲಿ ಅದೇ ಜಗಳ ಮುಂದುವರಿಯುತ್ತೆ. ಅಲ್ಲ ಯಜಮಾನ್ರೆ, ನಾಡಿದ್ದು ಏನೋ ಒಂದು ವಿಶೇಷ ಇದೆ, ಏನೋ ಅಂತ ಜ್ಞಾಪಿಸ್ಕೊಳ್ಳಿ. ಏನು ನಿಮ್ಮ ಅಜ್ಜಿ ತಿಥಿನೇ? ಬಿಡ್ತು ಯಜಮಾನ್ರೆ, ನಾಡಿದ್ದು ನಿಮ್ ಹುಟ್ಟಿದ ಹಬ್ಬ. ಅಯ್ಯೋ ಶಿವನೇ, ನಾನು ಬರ್ತ್ಡೇ ಕೇಕ್ ಕೊಯ್ದು ಇನ್ನೂ 6 ತಿಂಗಳಾಗಿಲ್ಲ, ಆಗ್ಲೇ ಮತ್ತೊಂದು ಬರ್ತ್ಡೇ ಬಂದೇ ಬಿಡ್ತಾರೆ. 1 ವರ್ಷ ಆಯ್ತು, ನಿಮ್ಗೆ ಇನ್ನೂ 6 ತಿಂಗಳು ಅಂತ ಅನಿಸ್ತಾ ಇರೋದು. ಲೇ ಚಂಪಾ ಚಮೇಲೆ, ಇದರಲ್ಲಿ ಸಂಭ್ರಮ ಪಡುವಂತದ್ದು ಏನೇ ಇದೆ? ನಾನು ಸಾವಿಗೆ 1 ವರ್ಷ ಹತ್ರ ಆಗ್ಬಿಟ್ನಲ್ಲ ಅಂತ ನಾನು ದುಃಖ ಪಡ್ಬೇಕಾಗಿದೆ. ಸಾವನ್ನ ನೆನ್ಸ್ಕೊಂಡು ಕೂತ್ಕೊಂಡ್ರೆ ಸಂತೋಷ ಪಡಕ್ಕಾಗುತ್ತಾ ಯಜಮಾನ್ರೆ? ಅದಕ್ಕೆ ಈ ವರ್ಷ ನಿಮ್ ಹುಟ್ಟಿದ ಹಬ್ಬನ ಅದ್ದೂರಿಯಾಗಿ ಆಚರಿಸೋಣ. ನಾನು ಬುಡಕ್ಕೆ ತರ್ತಾ ಇದ್ದಾಳೆ. ಲೇ ಚಂಪಾ ಚಮೇಲೆ, ಹತ್ರ ಬಾ. ಅಡ್ಗೆ ಮನೆಗೆ ಬನ್ನಿ. ನೀನ್ ನನ್ನ ದಿಕ್ ತಪ್ಪಿಸ್ಬಿಡ್ಬೇ. ನಿನ್ನ ಕಿವಿನ ಹತ್ರ ನೋಡ, ಈ ವಿಷಯನ ಯಾರ ಮುಂದೆನೂ ಬಾಯ್ಬಿಟ್ಟು. ಬೇಕಿದ್ರೆ ನಾನು ನಿನಗೆ ಅವತ್ತು ಒಂದು ನಿಂಬೆ ಹುಳಿ ಪೇಪರ್ ಮಾಡಿ ತಂದ್ಕೊಡ್ತೀನಿ. ಬಾಯಿಗೆ ಹಾಕೊಂಡು ಚಿಪ್ಕೊಂಡು ಸುಮ್ಮನೆ ಬಿಡು. ಒಂದೇ ಒಂದು ನಿಂಬೆ ಹುಳಿ ಪೆಪ್ಪರ್ಮೆಂಟ್ ನ ಚೀಪ್ಕೊಂಡು ಸುಮ್ನಾಗೋದಕ್ಕೆ ನಾನೇನ್ ಚಿಕ್ಕ ಮಗುನ? ಈ ವಿಷಯನ ಎಲ್ರಿಗೂ ಹೇಳ್ತೀನಿ. ನಿಮ್ ಹುಟ್ಟವನ ಅದ್ದೂರಿಯಾಗಿ ಆಚರಿಸೋಣ. ಚಾಚಿ ಅಕ್ಕ, ನೀನ್ ಏನ್ ಹೇಳ್ಬೇಕು ಅಂತಿದ್ಯಾ ಅಂತ ನನ್ಗೆಲ್ಲ ಚೆನ್ನಾಗ್ ಗೊತ್ತು. ಡೇ ಆಫ್ಟರ್ ಟುಮಾರೋ ಹ್ಯಾಪಿ ಬರ್ತ್ಡೇ ತಾನೇ? ನಾನು ಹೇಳ್ತೀನಿ, ಎಲ್ಲ ಗೊತ್ತಾಗುತ್ತಾ? ನೀನ್ ಇಷ್ಟು ಜೋರಾಗಿ ಮಾತಾಡಿದ್ರೆ ಯಾರಿಗೂ ಗೊತ್ತಾಗದೇ ಇರುತ್ತಾ? ಅಣ್ಣನ್ ಬರ್ತಡೇ ದಿನ ನಾವೆಲ್ಲರೂ ಅಣ್ಣಂಗೆ ಒಂದೊಂದು ಗಿಫ್ಟ್ ಕೊಡ್ಬೇಕು. ಆಗ ಪಾಂಡ್ರಂಗ ನಮ್ಮೆಲ್ಲರಿಗೂ ಒಳ್ಳೆ ರಿಟರ್ನ್ ಗಿಫ್ಟ್ ಕೊಡ್ತಾನೆ. ನನ್ನ ರಿಟರ್ನ್ ಗಿಫ್ಟಿಗೋಸ್ಕರ ಅವತ್ನವರೆಗೂ ಯಾಕಪ್ಪ ಕಾಯ್ತೀಯಾ? ನಿನ್ನ ಪಾಲಿಂದ ಇವತ್ತೇ ಕೊಟ್ಬಿಡ್ತೀನಿ, ತೀಸ್ಕೊ ನೀನು. ನಾ ಹೇಳಿದ್ ಈ ಗಿಫ್ಟ್ ಅಲ್ಲ, ನಾವು ನಿಮ್ಗೆ 10 ರೂಪಾಯಿ ಕೊಟ್ರೆ ನೀವು ರಿಟರ್ನ್ ಗಿಫ್ಟ್ ಅಂತ 100 ರೂಪಾಯಿ ಕೊಡ್ಬೇಕು. ಆ ರಿಟರ್ನ್ ಗಿಫ್ಟ್ ತುಂಬಾ ಕಾಸ್ಟ್ಲಿ ಆಗಿರ್ಬೇಕು. ಬನ್ನಿ, ಯಾರ್ಯಾರಿಗೆ ಏನೇನ್ ಕೆಲಸ ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ. ನೀನು ಮಾಡೋದು ಒಂದೇನೆ ನೋಡು. ಮೊದಲು ನನ್ನ ಹೆಂಡ್ತಿ ನಾನು ಏತಿ ಅಂದ್ರೆ ಪ್ರೇತಿ ಅನ್ನೋಳು ಅವಳು. ನೀನು ಮಾಡಿದ್ರಿಂದಾಗಿ ನಾನು ಇವತ್ತು ಓಡಿಸ್ಕೊಂಡೋಗೋ ಪರಿಸ್ಥಿತಿಗೆ ತಲುಪಿಟ್ಟೆ. ನೋಡ, ನಿನ್ನ ಮುಖ ನನಗೆ ತೋರಿಸ್ಬೇಡ. ಏನೇಳು ಸಾನಿಯಾ ಮಿರ್ಜಾ ಮೂಗಲ್ ರಿಂಗ್ ಬೇರೆ ಹಾಕೊಂಡಿದ್ದಾಳೆ. ಹೋಗಿ ನಿಂದ. ಕೆಳಗಿಂದ ಮೇಲೆ, ಮೇಲಿಂದ ಕೆಳಕ್ಕೆ, ಎಡದಿಂದ ಬಲಕ್ಕೆ, ಬಲದಿಂದ ಎಡಕ್ಕೆ ಹೆಂಗ ಲೆಕ್ಕ ಹಾಕಿದ್ರು ದರಿದ್ರಕ್ಕೆ 10,000 ರೂಪಾಯಿ ಖರ್ಚು ಬರ್ತಾ ಇದೆ. ಅಲ್ಲ, ಒಂದು ಕ್ಯಾಂಡಲ್ನ ಹಚ್ಚಿಬಿಟ್ಟು ಅದನ್ನ ತಿರ್ಗಾ ಉರುಬಿ ಬರ್ತದೆ ಅಂತ ಆಚರಣೆ ಮಾಡ್ಕೊಳ್ಳೋದಕ್ಕೆ 10,000 ರೂಪಾಯಿ ಯಾಕೆ ಖರ್ಚು ಮಾಡಬೇಕು? ಕುಂತ ಜಾಗದಲ್ಲೇ ಶಿವ, ನಿನಗೆ ಇಷ್ಟ ಇದ್ರೆ ನನ್ನನ್ನು ಕಾಪಾಡಪ್ಪ, ಕಷ್ಟ ಆದ್ರೆ ನಿನ್ನ ಹತ್ರ ಕರ್ಕೊಂಡ್ಬಿಡಪ್ಪ ಅಂತ ಬೇಡ್ಕೊಂಡ್ರೆ ಪಾಂಡುರಂಗ ಗಂಡುಗಲಿ. ಅಯ್ಯೋ, ಹೆಸರಿಗೆಲ್ಲ ಲಂಗ ತೋರಿಸಿದ ಮೇಲೆ ನಿನ್ ಗಂಡುಗಲಿ ಎಂದು ಏನು ಮಾಡ್ತು? ಅದೇನು ಅಂತ ಹೇಳಿ ಪಾಪ ಅವಳಾಗ ಬೈತೀಯಾ? ಮಾತ್ರೋಶ್ರೀ ರಂಗಮ್ಮನವ್ರೆ, ನನ್ನ ಹುಡ್ದಪ್ಪ ಯಾವತ್ತು ಅಂತ ನನಗೆ ಗೊತ್ತಿರಲಿಲ್ಲ. ಅದನ್ನ ನನಗೆ ನೆನಪು ಮಾಡಿದ್ದು ಅಲ್ಲದೆ ಮನೆ ಮಂದಿಗೆಲ್ಲ ಗೊತ್ತಾಗ ಹಾಗೆ ಮಾಡಿದಲ್ಲ. ಇವಳಿಗೆ ತಗದೆ ಆಡ ಬಿಟ್ಟು ಬಿಡೋಣ ಅಂತ ಇದ್ದೆ. ಅವ್ರು ಮೂಗಲ್ಲಿರೋ ರಿಂಗ್ ಎಲ್ಲಿ ಆಚೆ ಹೋಗಿ ಬಿದ್ದೋಗುತ್ತಂತ ನಾನೇ ಸುಮ್ಮನೆ ಆದೆ. ಇಲ್ಲ ಕಣು, ನಮ್ಮ ಗಂಡುಗಲಿ ವಂಶದ ಕಟ್ಟ ಕಡಿಗೆ ತುಂಡು. ನೀನು ಹುಟ್ಟಿದಬ್ಬ ಮಾಡದೆ ಬೀದಿಲಿ ಹೋಗೋ ದಾಸಯ್ಯನಿಗೆ ಮಾಡಕ್ಕಾಗುತ್ತೇನಾ? ನೋಡಿ ಅತ್ತೆ, ಅಷ್ಟಕ್ಕೆ ನನ್ನ ಮೇಲೆ ಕೋಪ ಮಾಡ್ಕೊಂಡು ಕಾಫಿ ಕುಡಿಯೋದಕ್ಕೆ ಅಡ್ಗೆ ಮನೆ ಕಡೆನೂ ಬಂದಿಲ್ಲ. ಕಾಫಿ ಹಾಳಾಗಿ ಹೋಗ್ಲಿ. ಚಂಪಾ ಚಂಪಲಿ, ಒಂದ್ ದೊಡ್ಡ ನೀರ್ ತಗೊಂಡ್ ಬಾರೆ ಅಂತಾನೂ ಹೇಳಿಲ್ಲ. ಸುಮ್ಮನೆ ನೀನು ಮಾತಾಡ. ನೀನು ನಂಗೆ ಎಷ್ಟಾದ್ರೂ ಬೈರಿ, ಬೇಕಿದ್ರೆ ನನ್ನೇ ಬರ್ತಡೇ ಕೇಕ್ ಮಾಡ್ಕೊಂಡು ಕುಯ್ಕೊಂಡು ಬಿಸಾಕಿ. ಆದ್ರೆ ನಾನ್ ಮಾತ್ರ ನಿಮ್ ಹುಟ್ಟದಬ್ಬ ಜೋರಾಗಿ ಮಾಡ್ತೀನಿ. ಅದು ಯಾಕೆ? ಯಾಕಂದ್ರೆ ಮುಂದಿನ ವರ್ಷ ಇಬ್ರಾಗಿರ ನಾವು ಒಬ್ರಾಗಿರ್ತೀವಿ. ಶಿವಕ್ಕೂ ಇಬ್ರು ಹೆಣ್ತಿರೋ, ಪಾಂಡ್ರಂಗಂಗೂ ಇಬ್ರು ಹೆಣ್ತಿರೋ. ಹಬಿ, ಇದು ನನ್ನ ಕಡೆಯಿಂದ ಗಿಫ್ಟ್.
ಸೇರ್ಕೊಂಡು ನನ್ನ ಬರ್ತಡೇನ ಅದ್ದೂರಿಯಾಗಿ ಆಚರಿಸಿದ್ದಕ್ಕೆ ನನಗೆ ಸಿಕ್ಕಾಪಟ್ಟೆ ಖುಷಿ ಆಗಿದೆ. ನೀವೆಲ್ಲರೂ ಸೇರ್ಕೊಂಡು ನನಗೆ ಉಡುಗೊರೆಗಳನ್ನು ಕೊಟ್ಟಿದ್ದಕ್ಕೆ ನನ್ನ ಮನಸ್ಸು ಪ್ರಫುಲ್ಲವಾಗಿದೆ. ನೀವೆಲ್ಲರೂ ನನಗೆ ಉಡುಗೊರೆನ ಕೊಟ್ಟಿದ್ದೀರಾ, ನಾನು ನಿಮ್ಮೆಲ್ಲರಿಗೂ ಋಣಿ ಚಿರಋಣಿ. ಅಷ್ಟೇ ಬಿಟ್ರೆ ಸಾಕಾ? ನಿಮ್ಮಿಂದ ನಮ್ಮೆಲ್ರಿಗೂ ರಿಟರ್ನ್ ಗಿಫ್ಟ್ ಕೊಡ್ಲೇಬೇಕು. ಕೊಡ್ತಾನೆ, ಇಲ್ಲಾಂದ್ರೆ ಹುಟ್ಟಪ್ಪ ಕಾಣಿಸ್ಬಿಡಲ್ವಾ? ಮುಚ್ಚಲವಾಗಿ ಕತ್ತೆ ಬಿಡುವ. ಗಿಫ್ಟ್ ಕೊಡೋದಕ್ಕೆ ನೀವೇನು ಒಬ್ರಿದ್ದೀರಾ ಇಬ್ರಿದ್ದೀರಾ? ಹಾಳಾಗೋಗ್ಲಿ, ಏನೋ ಕೊಟ್ಟೆ ಬಿಡೋಣ ಅಂದ್ರೆ ಇದೇನು ಒಂದೇ ಒಂದ್ಸಲ ನಡೆಯೋ ಮದುವೆನೆ. ನನಗೆ ಅಂತ ನೀನು ಯಾವ ರಿಟರ್ನ್ ಗಿಫ್ಟು ಕೊಡ್ಬೇಡ, ನಿಮ್ಮ ಅಪ್ಪನಿಗೆ ಕೊಡು. ಇಲ್ದೇ ಇರೋ ನಮ್ಮ ಅಪ್ಪನಿಗೆ ಹೆಂಗಮ್ಮ ಗಿಫ್ಟ್ ಕೊಡೋದು? ನಿಮ್ಮ ಅಪ್ಪ ಸತ್ತ ಮೇಲೆ ನಿಮ್ಮ ಅಪ್ಪನ ಫೋಟೋನ ಗಮನಿಸೋಲೇ ಇಲ್ಲ ಕಣೋ. ನಿಮ್ಮ ಅಪ್ಪನ ಫೋಟೋಗೆ ಚಿನ್ನದ ಫ್ರೇಮ್ ಹಾಕ್ಸಿ ಒಂದೇ ಒಂದು ಪುಟ್ಟೈಟ್ ಹಾಕ್ಸ್ಬಿಡು. ಮಾತೃಶ್ರೀ ರಂಗಮ್ಮನವರೇ, ಏನು ಆಡೋ ಮಾತಿಗೆ ಒಂದು ಅರ್ಥನೇ ಬೇಡವೆ? ನಿಮ್ಮ ಯಜಮಾನಪ್ಪನ ಬೋರ್ಡ್ ತಲೆ ಸುತ್ತ ಚಿನ್ನದ ಫ್ರೇಮ್ ಹಾಕ್ಸೋದಕ್ಕೆ 6 ಲಕ್ಷ ರೂಪಾಯಿ ನೆಗೆದು ಬೀಳುತ್ತೆ. ಕೆಲಸ ಮಾಡ್ತೀನಿ, ಚಿನ್ನಾರಿ ಪೇಪರ್ ತಂದು ಕೊಡ್ತೀನಿ, ಆ ಬೋರ್ಡ್ ತಲೆ ಸುತ್ತ ಅಂಟಿಸ್ಕೊಳ್ಳಿ, ಒಳ್ಳೆ ಚಿನ್ನನೇ ಅಂಟಿಸ್ದಂಗೆ ಇರುತ್ತೆ. ಹೋಗಿಲ್ ಬೆಲೆ ಬಾಳೋ ನೀನು ಲಕ್ಷಕ್ಕೆ ಹೆದರ್ತೀಯಲ್ಲ. ನಿಮ್ಮ ಈ ಸಮಸ್ಯೆಗೆ ನಾನು ಆಮೇಲೆ ಸ್ಪಂದಿಸ್ತೀನಿ. ಈಗ ಬೇರೆಯವರು ಇನ್ನೇನಾದ್ರು ಭಿನ್ನ ಇದ್ರೆ ನನ್ನ ಹತ್ರ ನಿವೇದನೆ ಮಾಡ್ಕೋಬಹುದು. ಅಭಿ ನಾನು ನಿಮ್ನ ಲಾಸ್ಟ್ ಟೈಮ್ ಕೇಳಿದೆ ಒಂದ್ ಕಾರ್ ಕೊಡ್ಸಿ ಅಂತ, ನೀವು ಕೊಡ್ಸೇ ಇರ್ಲಿಲ್ಲ. ಈಗ ನನಗೆ ಒಂದ್ ಇಂಪೋರ್ಟೆಡ್ ಕಾರ್ ಕೊಡ್ಸ್ಬಿಡಿ, ಅದೇ ನೀವು ನನ್ ಕಡೆ ರಿಟರ್ನ್ ಗಿಫ್ಟ್. ಅಣ್ಣಯ್ಯ, ನಾನ್ ಬೆಟ್ಟದ ಮೇಲೊಂದು ಅರ್ಧ ಎಕರೆ ಜಮೀನಿರೋ ಸೈಟ್ ನೋಡ್ಕೊಂಡ್ ಬಂದಿದ್ದೀನಿ. ಅದ್ರ ನಕ್ಷೆ ಇದು, ಸುತ್ತಲೂ ಮರಗಳಿದೆ, ಮಧ್ಯದಲ್ಲಿ ನಾವು ಒಂದು ಪುಟ್ಟ ಗುಡಿಸ್ಲು ಕಟ್ಕೊಂಡಿರ್ತೀವಿ. ಬರೀ 10 ಲಕ್ಷ ಮಾತ್ರ. ಇದನ್ನ ನೀನು ನನ್ನ ಹೆಸರಿಗೆ ಮಾಡ್ಕೊಟ್ರೆ ಅದೇ ನೀನ್ ನನಗೆ ಕೊಡೋ ರಿಟರ್ನ್ ಗಿಫ್ಟ್. ಲೇ ದೇವರ ಕೊಟ್ಟ ತಂಗಿ, ರಿಟರ್ನ್ ಗಿಫ್ಟ್ ನೆಪ ಮಾಡ್ಕೊಂಡು ನೇರವಾಗಿ ಸ್ವರ್ಗಕ್ಕೆ ಲಗ್ಗೆ ಇಕ್ಬಿಟ್ಟಲ್ಲವಾ? ಏನ್ ಮಾಡೋದಣ್ಣಯ್ಯ, ಬೆಟ್ಟದ ಮೇಲೆ ಒಂದ್ ಮನೆ ಮಾಡಿ ಅಲ್ಲಿರೋ ಮರಕ್ ಜೋಳಿಗೆ ಕಟ್ಟಿ ಆ ಜೋಳಿಗೆಯಲ್ಲಿ ನಮ್ಮ ಮಗನ್ ತೂಗ್ಬೇಕನ್ನೋದೇ ನನ್ ಕನಸು. ಯಾವತ್ತು ರಿಜಿಸ್ಟ್ರೇಷನ್ ಮಾಡ್ಕೊಡ್ತೀರಾ ಬಾಬಾ? ಮೊದಲು ನೀವು ನಿಮ್ಮ ಮಗುವಿಗೆ ಒಂದು ವ್ಯವಸ್ಥೆ ಮಾಡ್ಕೊಡ್ರು. ನೀವ್ ಯಾವತ್ತು ರಿಜಿಸ್ಟ್ರೇಷನ್ ಮಾಡ್ಕೊಡ್ತೀರೋ ಅವತ್ತು ನಾವು ಮಗುಗೆ ಒಂದು ಮುಹೂರ್ತ ಇಡ್ತೀವಿ ಬಾಬಾ. ಮುಂದ ಪಾಂಡುರಂಗ, ಏನಪ್ಪ, ನಿನಗೆ ಒಂದು 8 ಬನ್ನೂರು ಪುರಿ ಹಾಕೊಟ್ಬಿಡ್ತೀನಿ, ಕಾಯ್ಕೊಂಡಿರ್ತೀಯನ? ಬಂಡವಾಳ ನನಗೆ ಕೊಟ್ರೆ ನಮ್ಮನೆ ಬಿಟ್ಟು ಹೋಗ್ತಿ? ಇಲ್ಲ, ಮನೆ ಮುಂದೆ ಮಸಾಲ ದೋಸೆ ಹೋಟ್ಲ್ ಹಾಕ್ತೀನಿ. ಮುಂದ ಪಾಂಡುರಂಗ ಅವರೇ, DVG ಅವ್ರದ್ದು ಶಿವರಾಮ್ ಕಾರಂತರ ಅವ್ರ ಪುಸ್ತಕ ಓದ್ಬೇಕು ಅನ್ನೋ ಆಸೆ. ಅದನ್ನ ನೀವು ತಂದು ಕೊಟ್ರೆ ಅದನ್ನೇ ನಾನು ರಿಟರ್ನ್ ಗಿಫ್ಟ್ ಅನ್ಕೊಂತೀನಿ. ಪದ್ಮಜ ಅವರೇ, ನಾನು ನಿಮ್ಮನ್ನ ಏನೋ ಅನ್ಕೊಂಡ್ಬಿಟ್ಟಿದ್ದೆ, ನೀವು ಹಿಂಗೆ ಅಂತ ಗೊತ್ತಿರಲಿಲ್ಲ. ನಿಮ್ಮ ಆಸೆ ನೆರವೇರ್ತು ಅಂತ ತಿಳ್ಕೊಂಡ್ರೆ ನಾನು ನಿಮ್ ಜೊತೆ ಲೈಬ್ರರಿಗೆ ಬರ್ತೀನಿ. ನೀವು ಕೇಳೋ ಎಲ್ಲ ಪುಸ್ತಕವನ್ನು ನಾನೇ ಹುಡುಕ್ಬಿಟ್ಟು ತೆಗಿತೀನಿ. ನೀವು ಅದನ್ನ ಜೆರಾಕ್ಸ್ ಮಾಡಿಸ್ಕೊಂಡ್ಬಿಡ್ರಿ. ಮುಂದ ಈ ಪತ್ರಕ್ಕೆ ನೀವು ಒಂದೇ ಒಂದು ಸೈನ್ ಹಾಕಿದ್ರೆ ಸಾಕು, ಅದನ್ನೇ ನಾನು ರಿಟರ್ನ್ ಗಿಫ್ಟ್ ಅನ್ಕೊಳ್ತೀನಿ. ಏನ್ ಬರ್ದಿದ್ಯಾ ಆ ಪೇಪರ್ ಅಲ್ಲಿ? ಈ 4 ತಿಂಗಳಲ್ಲಿ ನೀವು ನನ್ನ ಮದುವೆ ಆಗ್ತೀರಾ ಅಂತ. ಸ್ಟಾಪ್ ದಿಸ್ ನಾನ್ಸೆನ್ಸ್. ದಿಸ್ ಇಸ್ ಟೂ ಮಚ್. ರಿಟರ್ನ್ ಗಿಫ್ಟ್ ಕೇಳೋ ನೆಪದಲ್ಲಿ ಯಾರ್ಯಾರು ಏನೇನೋ ಕೇಳ್ತಾ ಇದಾರೆ. ತಾವಿನ್ನೇನು ಆಟ ಆಡ್ಕಾರ ಕೇಳಿದ್ರೆ ನೋಡಿ, ನೀವು ಕೇಳೋವಂತ ರಿಟರ್ನ್ ಗಿಫ್ಟ್ಗಳನ್ನ ನಾನು ಕೊಡ್ತಾ ಹೋದ್ರೆ ಆದಷ್ಟು ಬೇಗ ಮನೆ ಮಟನ್ ಕಳ್ಕೋಬೇಕಾಗತ್ತೆ. ಹಾಗಾಗಿ ನಮ್ಮಿಂದ ಕೊಡ್ಸೋದಕ್ಕೆ ಆಗಲ್ಲ. ಈಗೇನು ನೀವೆಲ್ಲರೂ ನನಗೆ ಉಡುಗೊರೆ ಅಂತ ಕೊಟ್ಟಿದ್ರಲ್ಲ, ನಿಮ್ ಉಡುಗೊರೆನ ನೀವು ವಾಪಸ್ ತಕೊಂಡ್ಬಿಡಿ. ಯಾಕ್ರಿ ಕೊಡಕ್ಕಾಗಲ್ಲ? ನೀವು ಕೊಡೋವರೆಗೂ ನಾವು ನಿಮ್ನ ಬಿಡಲ್ಲ. ಅದು ಬಿಟ್ಲಾ, ಇವ್ರನ್ನ ಕರ್ಕೊಂಡು ಹೋಗಿ ರೂಮಲ್ಲಿ ಲಾಕ್ ಮಾಡ್ರೋ. ಏನಾಯ್ತಾ? ನಾನು ಕಂಡಿದ್ದು ಕನಸ. ದೇವರು ಕೊಡ್ದಂಗೆ ಅಪ್ಪಿ ತಪ್ಪಿನ ನನ್ನ ಬರ್ತಡೇನ ಆಚರಿಸ್ಕೊಳ್ಳಲ್ಲಮ್ಮ. ಈ ಬರ್ತಡೇ ಆಚರಿಸ್ಕೊಂಡ್ಬಿಟ್ರೆ ಖರ್ಚು ಹಂಗಂಗ ಮೈ ಮೇಲೆ ಬಂದ್ಬಿಡುತ್ತಮ್ಮ. ಗಂಡು ಗಲಿ ವಂಶದಲ್ಲಿ ಹುಟ್ಟಿ ಒಂದ್ ಬರ್ತಡೇ ಆಚರಿಸ್ಕೊಳ್ಳಿಲ್ಲ ಅಂದ್ರೆ ಅವನೆಂತ ಗಂಡಸು ಅಂತ ಜನ ಮಕ್ಕ ಕುಗಿಯಲ್ವಾ? ನನಗೆ ಎಷ್ಟು ಅವಮಾನ ಆಗ್ಬಾರ್ದು. ಯಾರೇನೋ ಅನ್ಕೋತಾರಂತ ನಾನು ಯಾಕಮ್ಮ ಖರ್ಚಿನ ಮೈ ಮೇಲೆ ಹೇಳ್ಕೊಳ್ಳಿ? ನೋಡೋ, ನಮ್ದು ಬಡ ರಾಷ್ಟ್ರ, ನಾವು ಮಿತವ್ಯಯದಲ್ಲಿರೋದನ್ನ ಕಲಿಬೇಕು. ಈಗೇನು ಮಾಡಕ್ ಆಗಲ್ಲ ಅಣ್ಣಯ್ಯ. ಮುಂಚೆ ಆಗಿದ್ರೆ ನಮ್ ಬರ್ತಡೆಗೆ ಬೇರೆಯವ್ರ ಗಿಫ್ಟ್ ಕೊಡ್ತಿದ್ರು, ಈಗ ಆಗಲ್ಲ. ನಮ್ ಬರ್ತಡೇ ನಾವ್ ಆಚರಿಸ್ಕೊಂಡ್ರೆ ಬೇರೆಯವ್ರಿಗೆ ರಿಟರ್ನ್ ಗಿಫ್ಟ್ ಅಂತ ನಾವೇ ಕೊಡ್ಬೇಕು. ಹೋಗ್ಲಿ, ಕೊಟ್ಬಿಡಣ್ಣಯ್ಯ. ಹೋಗೋವಾಗ ಎದೆ ಮೇಲೆ ಹಾಕೊಂಡ ಹೋಗ್ತೀಯಾ? ಅವಿ, ನಿಮ್ ಬರ್ಡೇಗೆ ಅಂತ 7 ಜುಬ್ಬ 7 ಕಲರ್ ತಂದಿದ್ದೀನಿ. ಅದ್ರಲ್ಲಿ ಯಾವ್ದು ನಿಮಗೆ ಮ್ಯಾಚ್ ಆಗುತ್ತೋ ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಹಾಕೊಳ್ಳಿ. ಇರೋರು ಒಬ್ಬ 7 ಜುಬ್ಬ, ನನಗೋಸ್ಕರ ಯಾಕೆ ತರಕ್ ಹೋದ್ರಿ? ಬಣ್ಣದಲ್ಲಿ ಏನಿದೆಯೋ ಮನುಷ್ಯ ಅಂತ ದಾಸೆ ಹೇಳಿಲ್ವೇ? ಅವಿ, ಯಾವ್ದಾರು ಒಂದು ಸೆಲೆಕ್ಟ್ ಮಾಡ್ಕೊಳ್ಳಿ, ಮಿಕ್ಕಿದ್ದನ್ನ ಇನ್ ಯಾವಾಗಾದ್ರೂ ಹಾಕೊಳ್ಳಿ. ಇದೋಡಣ್ಣಯ್ಯ. ಬೇಡವಾ? ಇದು ಬೇಡ. ಪಾಂಡ್ರಂಗ, ಏನೋ ಇದು ನಿನ್ನ ಅವಸ್ಥೆ. ನಾನೇನು ಮಾಡ್ಲಾ ಶಿವ? ನಾನು ಜುಬ್ಬ ಬೇಡ ಅಂತ ಹೇಳಿದ್ರು ಕೇಳ್ತಾನೆ ಇಲ್ವೇ? ನೋಡ, ಅಪ್ಪಿ ತಪ್ಪಿ ನೀನೇನಾದ್ರೂ ಬರ್ತಡೇನ ಆಚರಿಸ್ಕೊಂಡ್ಬಿಟ್ರೆ ನಿನ್ನ ಹತ್ರ ಇರೋ ದುಡ್ಡೆಲ್ಲ ಹಂಗಂಗೆ ಬಳಸ್ಕೊಂಡು ಹೋಗ್ಬಿಡುತ್ತೆ. ನನಗೆ ಮೂಡಿಲ್ಲ ಅಂತ ಹೇಳು, ಬಟ್ಟೆನೇ ಹಾಕೊಳ್ಳಲ್ಲ ಅಂತ ಹೇಳು. ಇವನು ನಾನು ಬಟ್ಟೆ ಹಾಕೊಳ್ಳಲ್ಲ. ಏನೋ ಯಜಮಾನ್ರೆ, ಬಟ್ಟೆ ಹಾಕೊಳ್ಳೋದಿಲ್ಲ ಅಂದ್ರೆ ಹುಟ್ಟಿದ ದಿನ ಹಾಗೆ ಇರ್ತೀರಾ? ಸ್ವಲ್ಪ ಸುಮ್ಮನೆ ಇರಲೇ, ನನ್ನ ದಿಕ್ ತಪ್ಪಿಸ್ಬೇಡ. ಅದು ಬಿಟ್ಲ, ಕೋಳಿನ ಕೇಳಿ ಯಾರು ಮಸಾಲೆ ಅರಿಯಲ್ಲ.
ಈ ಕುರ್ತಾನ ಹಬಿಗೆ ಹಾಕ್ಸ್ಕೊಂಡು ಕರ್ಕೊಂಡು ಬನ್ನಿ. ಸುಮ್ಮನೆ ಕರ್ಕೊಂಬರಕ್ಕಾಗುತ್ತಾ? ನಿಮ್ ಯೋಗ್ಯತೆ ನನಗೆ ಗೊತ್ತಿಲ್ವಾ? ಅದಕ್ಕೆ ಈ ಜುಪ್ಪ ಚೆನ್ನಾಗಿದೆ ಅಂತ ತಗೊಳ್ಳ. ಹಬಿ ಈ ಡ್ರೆಸ್ ನಿಮ್ಗೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಮತ್ತೆ ಅದಕ್ಕೆ ಸೆಲೆಕ್ಷನ್ ಅದು ಸುಮ್ಮನೆನಾ? ಜಾಜಿ ಅವ್ರೆ, ನೀವು ಬಟ್ಟೆ ಸೆಲೆಕ್ಷನ್ ಅಲ್ಲಿ ತೋರಿಸೋ ಜಾಣ್ಮೆನ ಗಂಡನ್ ಸೆಲೆಕ್ಷನ್ ಅಲ್ಲಿ ಯಾಕೆ ತೋರಿಸ್ಲಿಲ್ಲ? ಮುಚ್ಚಲ ಬಾಯ್ ಕತ್ತೆ ಬಡವಾ. ಹಬಿ ಬರ್ಡೇ ಬಾಯ್, ನೀವು ಯಾವಾಗ್ಲೂ ನಗ್ನಗ್ತಾ ಇರ್ಬೇಕು. ನೋಡಿ ಬರ್ಡೇ ದಿವಸ ಇದೇ ಡ್ರೆಸ್ ಹಾಕೋಬೇಕು. ಅದು ಬಿಟ್ಲ ಹೀಗೆ ಬಿಟ್ರೆ ಹಬಿ ಈ ಬಟ್ಟೆನ ಕೊಳೆ ಮಾಡ್ಕೊಂಡ್ಬಿಡ್ತಾರೆ. ಹೋಗಿ ಬಟ್ಟೆ ಬಿಚ್ಚಿ. ನಾನು ಮನೇಲಿದ್ರೆ ತಾನೇ ಇವ್ರು ನನ್ನ ಹುಡುಗಬ್ಬ ಮಾಡುದು. ನಾನೇ ಯಾವತ್ತಿನ ದಿನ ಮನೆ ಬಿಟ್ಟು ಹೋಗ್ಬಿಟ್ರೆ ಮಗನೇ ಎಲ್ಲಿಗೆ ಹೊರಟೆ? ಕೇಳ್ಬಿಟ್ರ ಪ್ರಶ್ನೆ ಕೇಳ್ಬಿಟ್ರ ಇನ್ನು ನಾವು ಅನ್ಕೊಂಡ್ ಕೆಲಸ ಆದಂಗೆನೆ. ಪರವಾಗಿಲ್ಲ ಹೇಳ. ಅದೋ ನಾಳೆ ನಮ್ದು ಹುಡುಗಬ್ಬ ಇದೆಯಲ್ವಾ, ಹಾಗಾಗಿ ದೇವಸ್ಥಾನಕ್ಕೆ ಹೋಗಿ ಅರ್ಚನೆ ಕೊಟ್ಬಿಟ್ಟು ಬರೋಣ ಅಂತ ಇದೀವಿ. ಗಂಡ ಎಂತ ಒಳ್ಳೆ ಕೆಲಸ ಮಾಡ್ತಾ ಇದೀಯೋ. ಹಾಗೆ ನಿಮ್ಮ ಅಪ್ಪನ ಹೆಸರಿಗೂ ಒಂದು ಅರ್ಚನೆ ಕೊಟ್ಬಿಡು. ಮಾತ್ರೋಶ್ರೀ ರಂಗಮ್ಮನವ್ರೆ, ಈಗ ನಾವು ಹೊರಟಿರೋದು ಹುಟ್ಟುದಪ್ಪದ ಅರ್ಚನೆ ಕೊಡೋಣ ಅಂತ, ತಿಥಿ ಅರ್ಚನೆ ಕೊಡೋದಕ್ಕಲ್ಲ. ಈ ಕಡೆಯಿಂದ ಪಾಂಡ್ರಂಗ ಗಂಟುಗಲೆ, ಆ ಕಡೆಯಿಂದ ಯಾರೇ? ನಾನಪ್ಪ ಶೆಟ್ಟಿ ಮಾತಾಡ್ತಾ ಇದ್ದೀನಿ. ಓ ಶೆಟ್ಟಿಗಾರು, ಏನ್ ಚಪ್ಪಂಡೆ? ನಿನಗೆ ಲಾಭ ಆಗ್ತಕ್ಕಂತ ಒಂದು ಒಳ್ಳೆ ಸುದ್ದಿ ಹೇಳ್ತಾ ಇದೀನಪ್ಪ. ಶೆಟ್ರೆ, ನೀವ್ ಯಾವಾಗ್ಲೂ ಅಷ್ಟೇನೆ, ಮೊದಲಿಗೆ ಲಾಭ ಅಂತ ಹೇಳ್ತೀರಾ, ಕೊನೆಗೆ ಬಾಲ ತೋರಿಸ್ಬಿಡ್ತೀರಾ. ಇಲ್ಲ ಕಣಯ್ಯ, ಯಾರೋ ನನ್ನ ಹತ್ರ 10 ಲಕ್ಷ ರೂಪಾಯಿ ಒಡವೆನ ಬರೀ 2 ಲಕ್ಷ ರೂಪಾಯಿಗೆ ಹಡ ಇಟ್ಬಿಟ್ಟಿದ್ರೆ ಬಿಡಿಸ್ಕೊಂಡು ಹೋಗಕ್ ಆಗ್ತಾ ಇಲ್ಲ ಅವ್ರ ಕೈನಲ್ಲಿ. ಅಷ್ಟೊಂದು ಕಡಿಮೆ ಬೆಲೆಗೆ ನಿಮ್ಮ ಹತ್ರ ಗಿರ್ಬಿ ಇಟ್ಬಿಟ್ಟಿದ್ದೀರಾ? ಹ್ಞೂ ಕಣಯ್ಯ, ಅವರು ಫಾರಿನ್ ಹೋಗ್ಬಿಟ್ರು, ಅವ್ರು ಮತ್ತೆ ಬರೋದೇ ಇಲ್ಲ. ನೀನೇನಾದ್ರೂ 2 ಲಕ್ಷ ರೂಪಾಯಿ ಕೊಟ್ರೆ 10 ಲಕ್ಷ ರೂಪಾಯಿ ಒಡವೆನ ನಿನಗೇ ಕೊಡ್ತೀನಿ, ಬೇಕಾ ಬೇಡವಾ? ಶೆಟ್ರೆ, ನೀವು 8 ಲಕ್ಷ ರೂಪಾಯಿ ಲಾಭನ ಒಂದೇ ಶಾಟಿಗೆ ಕೊಡ್ತೀನಿ ಅಂದ್ರೆ ನಾನೇನು ಬೇಡ ಅನ್ನೋದಕ್ಕೆ ಮೂರ್ಖನೆ. ನೀವು ಆದಷ್ಟು ಬೇಗ ಒಡವೆಗಳನ್ನು ತಗೊಂಡು ಬನ್ನಿ, 2 ಲಕ್ಷ ತಗೊಂಡು ಹೋಗಿ. ನಾನ್ ಬರೋವರೆಗೂ ನೀನ್ ಮನೆಯಿಂದ ಎಲ್ಲೂ ಹೋಗ್ಬೇಡ, ಅಲ್ಲೇ ಇರು. ಸಾಕ್ಷಾತ್ ಆ ಯಮನೆ ಬಂದ್ರು ಬಚ್ಚಿಟ್ಕೊಂಡು ತಪ್ಕೊಂಡ್ಬಿಡ್ತೀನಿ. ಬನ್ರಿ ಶೆಟ್ರೆ. ಓಕೆ. ಒಡವೆಗಳನ್ನು ತಗೊಂಡು ಬರ್ತೀನಿ ಅಂತ ಹೇಳಿ ಶೆಟ್ಟಿ ಇಷ್ಟತ್ತಾದ್ರೂ ಬರ್ಲಿಲ್ವಲ್ಲ, ಎಲ್ಬೋದ ಇವ್ರು? ಅರ್ಚನೆ ಕೊಡೋದಕ್ಕೆ ದೇವಸ್ಥಾನಕ್ಕೆ ಹೋಗ್ತೀನಿ ಅಂದವನು ಇನ್ನೂ ಇಲ್ಲೇ ದಿಂಬ್ಲಂಗ ಅಂತ ಕೂತಿದೀಯಲ್ಲ. ಹೊರಟಿದ್ದೆ, ಅಷ್ಟ್ರಲ್ಲಿ ರಾಹು ಕಾಲ ಅಡ್ಡ ಬಂದ್ಬಿಡ್ತು. ಅದಕ್ಕೆ ಕಾಲದ ಮೇಲೆ ಹೋಗ್ತೀನಿ, ನೀವು ಹೋಗಿ ಕೆಲಸ ನೋಡಿ. ನಾನು ಇಲ್ಲೇ ನಿಂತಿದ್ರೆ ಏನಾಗುತ್ತೆ? ಯಾಮಗಂಡ ಕಾಲ ಹತ್ರ ಬಂದ್ಬಿಡುತ್ತೆ. ನೀನು ಯಾರಿಗೆ ಹೇಳ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತು ಕಣ. ಗೊತ್ತಾದ್ಮೇಲೂ ಇಲ್ಲೇ ನಿಂತಿದ್ರಲ್ಲ, ನಿಮ್ಗೆ ಏನ್ ಹೇಳ್ಬೇಕು ಅಂತ. ನಿಮ್ಮ ಅಪ್ಪನು ಹೀಗೆ ಆಡ್ತಿದ್ದ, ನೀನು ಹೀಗೆ ಆಡ್ತಾ ಇದೀಯಲ್ಲೋ. ಇವತ್ತ ರಾತ್ರಿ ನನ್ನ ಕನಸಲ್ಲಿ ನಿಮ್ಮ ಅಪ್ಪ ಬರಲಿ, ಅವಳಿಗೆ ಹಿಡಿದಿರೋ ಚಳಿ ಬಿಡಿಸ್ಬಿಡ್ತೀನಿ. ಅಂತೂ ಮನೇಲೆ ಇದ್ದೀರಿ. ಅಯ್ಯೋ ಪುಣ್ಯಾತ್ಮ, ನೀನ್ ಅಂತ ಆಫರ್ ಕೊಟ್ಮೇಲೆ ಮನೆ ಬಿಟ್ಟು ಎಲ್ಲಪ್ಪ ಹೋಗ್ತೀನಿ. ಮನೇಲಿ ಯಾರು ಇಲ್ಲ, ಬೇಗ ಬೇಗ ಹೋಗ್ತೀನಿ. ನೀವು ಎಲ್ಲ ಹೊಸ ಕಾಲದ ಬಂಗಾರ ಇದ್ದಂಗಿದಾವೆ. ಹಳೆ ಕಾಲದ ಅಪರಂಜಿ ಬಂಗಾರ ಹೋದ ವರ್ಷ ತಗೊಂಡಿದ್ರೆ ಬಹಳ ಕಡಿಮೆ ಇತ್ತು ರೇಟು. ಆದ್ರೆ ಬರ್ತ್ಡೇ ಈ ವರ್ಷ ಬಂದಿದ್ಯಲ್ಲ. ನೀವೆಲ್ಲರೂ ಇಲ್ಲೇ ಇದ್ದೀರಾ, ಮನೆ ಬಿಟ್ಟು ಹೋಗಿಲ್ವಾ? ಅಭಿ, ನೀವ್ ಮನೆ ಬಿಟ್ಟು ಓಡೋಗ್ತೀರಾ ಅಂತ ಹೇಳಿ 10 ಲಕ್ಷ ರೂಪಾಯಿ ಬೆಲೆ ಬಾಳೋ ಒಡವೆಗಳು ಬರೀ 2 ಲಕ್ಷ ರೂಪಾಯಿ ಸಿಗುತ್ತೆ ಅಂತ ಶೆಟ್ಟಿ ಕೈಲಿ ನಾವೇ ಫೋನ್ ಮಾಡ್ತಿದ್ದು. ಅಣ್ಣ, ನಿನಗೆ ಏನ್ ಬೇಕು ಎಲ್ಲ ತಗೋ, ಇದೆಲ್ಲ ನಿನ್ ಬರ್ತ್ಡೇ ಗಿಫ್ಟ್. ಅಣ್ಣಯ್ಯ, ಇದೆಲ್ಲ ನಿನಗೆ. ಲೇ ಪಾಂಡ್ರಂಗ, ನಿನಗೆ ಒಡವೆಗಳು ಅಂದ್ರೆ ಇಷ್ಟ ಅಂತ ನನಗೆ ಚೆನ್ನಾಗಿ ಗೊತ್ತು ಕಣ. ಹಾಗಂತ ಅವರಿಂದ ಯಾವುದೇ ಕಾರಣಕ್ಕೂ ಒಡವೆಗಳನ್ನು ಮಾತ್ರ ತಗೋಬೇಡ. ತಗೊಂಡ್ರೆ ಏನಾಗ್ಬಿಡುತ್ತೆ, ನೀನು ಅವರಿಂದ ಒಂದೊಂದು ತಗೊಂಡ್ರೆ ಅದರ 10ರಷ್ಟು ಅವ್ರಿಗೆ ನೀನು ಕೊಡ್ಬೇಕಾಗತ್ತೆ. ತಪ್ಪಿ ನೀನು ಅವ್ರ ಹತ್ರ 1 ಲಕ್ಷ ತಗೊಂಡೆ ಅನ್ಕೋ, ಆಗ ನೀನು ಅವ್ರಿಗೆ 10 ಲಕ್ಷ ರೂಪಾಯಿ ಕೊಡ್ಬೇಕಾಗತ್ತೆ. ಇದ್ರ ಮೇಲೆ ನಿನ್ನಿಷ್ಟ. ಅಯ್ಯೋ ಬೇಡ, ನನಗೆ ಒಡವೆಗಳು ಬೇಡ. ಅಯ್ಯೋ, ಬರ್ತಾ ಇರೋ ಭಾಗ್ಯಲಕ್ಷ್ಮಿನ ಬೇಡ ಅನ್ಬಾರ್ದು, ಹಾಕೊಂಡು ಮಜಾ ಮಾಡಿ. ಎಲ್ಲ ನಿನ್ ಕತ್ತಿಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಗೊತ್ತಣ್ಣಯ್ಯ. ತೂಕಳ ಪಾಂಡ್ರಂಗ, ಬಲಿ ಕೊಡಕ್ಕಿಂತ ಮುಂಚೆ ಡೆಕೋರೇಷನ್ ಮಾಡಿರೋ ಕುರಿ ತರ ಇದೆಯಾ? ಗುಡ್ ಮಾರ್ನಿಂಗ್ ಬರ್ತ್ಡೇ ಬಾಯ್. ಬೆಳಗ್ಗೆನೆ ದರ್ಶನ ಕೊಡ್ಬಿಟ್ಟಪ್ಪ. ಏ ಪಾಂಡ್ರಂಗ, ಇವತ್ತು ನಿನ್ನ ಕ್ಲೈಮ್ಯಾಕ್ಸ್ ದಿನ ಕಣ. ಹೇಗೆ ಎದ್ದು ರೆಡಿ ಆಗೋ. ಅದ್ಯಾಕಪ್ಪ, ಅವ್ರು ಇನ್ನೇನು ನಿನಗೆ ಮಂಗಳಾರತಿ ಮಾಡೋದಕ್ಕೆ ಅಂತ ಬಂದು ಬಿಡ್ತಾರೆ ಕಣ. ನೋಡಪ್ಪ, ಅವ್ರು ನನಗೆ ಗಿಫ್ಟ್ ಕೊಡೋದು ಸಾಕು, ನಾನು ಅವ್ರಿಗೆ ರಿಟರ್ನ್ ಗಿಫ್ಟ್ ಕೊಡೋದು ಸಾಕು. ಅದು ಅವ್ರು ಬಿಡ್ಬೇಕಲ್ಲ. ಇದರಿಂದ ಹೇಗಪ್ಪ ಬಚಾವಾಗ್ತೀಯಾ? ಅಪ್ಪ ಪುಣ್ಯಾತ್ಮ, ನಮ್ಮ ಮನೆಯಲ್ಲಿ ನನ್ನ ಬರ್ತ್ಡೇ ನಡಿಬಾರ್ದು. ಅದಕ್ಕೆ ನೀನೇ ಏನಾದರೂ ಒಂದು ಐಡಿಯಾ ಇದ್ರೆ ಕೊಡೋ ಮಾರಾಯ. ನಿನಗೆ ಕಾಯಿಲೆ ಬಂತು ಅಂದ್ರೆ ನೀನು ಇದರಿಂದ ಬಚಾವಾಗ್ಬೋದು. ನಿನ್ನ ಮೈ ಮೇಲೆ ಭಯಂಕರವಾದ ಜ್ವರನ ಬರ್ಸ್ಕೊಳ್ಳೋ. ಹಿಂಗೆ ಬರ್ಡೇ ವಿಶ್ ಫಸ್ಟ್ ನಾನೇ ಮಾಡ್ಬೇಕು. ಯಾಕಣಯ್ಯ, ಏನಾಯ್ತು?
ಏನಾಯ್ತು ಏನೋ ಸುಡುಗಾರ ನಂಗೆ ಗೊತ್ತಿಲ್ಲ ಕಣವ. ಮೈಯಲ್ಲೆಲ್ಲ ಸಿಕ್ಕಾಪಟ್ಟೆ ಚಳಿ ಆಗ್ತಾ ಇದೆ. ಒಳಗೆ ಜ್ವರ ಶುರು ಆಗ್ಬಿಟ್ಟಿದೆ. ಕೈಕಾಲು ಆಡ್ಸಕ್ಕಾಗ್ತಾ ಇಲ್ಲ. ಮೈಕೈಯೆಲ್ಲ ನೋವು. ಎಲ್ಲೆಲ್ಲಿ ಮುಟ್ಕೋತೀನೋ ಅಲ್ಲೆಲ್ಲ ನೋವು. ನೋವು 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 ನೋವು. ನೀವು ಸುಮ್ಮನೆ ಇರಲ್ಲ. ಇವತ್ತು ನಿಮ್ ಬರ್ಡೇ ಇನ್ನ ಮಲ್ಕೊಂಡಿದ್ರಲ್ಲ. ಜಾಚಿ ಚಂಬಲ್ತೀನಿ ಅವರೇ, ಮೈಯಲ್ಲೆಲ್ಲ ಸಿಕ್ಕಾಪಟ್ಟೆ ಚಳಿ ಆಗ್ತಾ ಇದೆ ಕಣ್ರಿ. ಬಹುಶಃ ಜ್ವರ ಬಂದಿರ್ಬೇಕು ಅನ್ಸುತ್ತೆ. ನೋಡಿ ಆ ಜುಬ್ಬ ನೀವೇ ತೊಟ್ಕೊಂಡು ನನ್ನ ಬದಲು ನೀವೇ ಕೇಕನ್ನು ಕಟ್ ಮಾಡ್ಬಿಟ್ಟು ಬರ್ತ್ಡೇನ ಆಚರಣೆ ಮಾಡ್ಬಿಡ್ರಿ. ಅಭಿ ಡೋಂಟ್ ಟಾಕ್ ರಬಿಶ್. ನೀವು ಬರ್ಡೇ ಬಾಯ್, ನೀವೇ ಕೇಕ್ ಕಟ್ ಮಾಡ್ಬೇಕು. ಮನುಷ್ಯನ್ರಿ ನೀವು ಏನ್ ತಿಂತೀರಾ? ಚಳಿ ಕಣ್ರಿ, ಕೈ ಕಾಲು ಆಡ್ಸಕ್ಕಾಗ್ತಾ ಇಲ್ಲ. ಹೇಗ್ರಿ ನಾನು ಬರ್ತದೆ ರೆಡಿ ಆಗ್ಲಿ, ನನ್ನ ಕೈಲಾಗಲ್ಲ ಆಗಲ್ಲ 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 ಆಗಲ್ಲ. ಅಣ್ಣಯ್ಯ ಅಷ್ಟೇ ತಾನೆ, ನೀನ್ ಏನು ಯೋಚನೆ ಮಾಡ್ಬೇಡ. ಏನಪ್ಪ ಬನ್ನಿ ಇಲ್ಲೇ. ಹೇಳ್ಪಲ್ಲ ಏನಪ್ಪ ಅಣ್ಣಯ್ಯನ್ ಕರ್ಕೊಂಡೋಗಿ ನೀಟಾಗಿ ಸ್ನಾನ ಮಾಡಿಸಿ. ಬೇಡ ಬಿಡು, ನಾನೇ ಕರ್ಕೊಂಡೋಗಿ ಸ್ನಾನ ಮಾಡಿಸ್ತೀನಿ. ಚಂಪಾ ಬರ್ತಾ ನಿಂದ ಅತಿ ಆಯ್ತು. ಬದ್ದು ಬಿಟ್ಲಾ ಹಬಿನ ಕರ್ಕೊಂಡು ಹೋಗಿ ಚೆನ್ನಾಗಿ ಸ್ನಾನ ಮಾಡ್ಸಿ. ಸುಮ್ನೆ ಸ್ನಾನ ಮಾಡ್ಸಕ್ಕಾಗುತ್ತಾ? ನಿಮ್ ಯೋಗಿತ ನನಗೆ ಗೊತ್ತಿಲ್ಲ. ಪಾಂಡುರಂಗ ನಡಿಯೋ, ನಮ್ದು ಸ್ನಾನ ಆಗಿಲ್ಲ, ನಿನ್ ಜೊತೆ ನಾವು ಸ್ನಾನ ಮಾಡ್ಬಿಡ್ತೀವಿ. ಏನ್ರಪ್ಪ ಅಲಂಕಾರದ ಕಾರ್ಯಕ್ರಮ ಜೋರಾಗಿ ನಡೀತಾ ಇದೆ. ಸಾಯಂಕಾಲ ತಮ್ಮ ಅಮೃತ ಹಸ್ತದಿಂದ ಕೇಕ್ ಕತ್ತರಿಸ್ಬೇಕಲ್ಲ, ಅದಕ್ಕೆ. ನೀನು ಸ್ವಲ್ಪ ಹುಷಾರ ಕೊಡು. ಯಾಕೋ ಬಲೂನ್ ಜೊತೆ ನೀನು ಢಮ್ ಅಂದ್ಬಿಟ್ಟಿಯ. ಅಣ್ಣ ಅಣ್ಣ ಒಂದು ವಿಷಯ ಅಣ್ಣ, ನಂದು ಬರ್ತಡೇ ಅಂತೆ, ನಾನು ಕೇಕ್ ಕಟ್ ಮಾಡ್ಬೇಕಂತೆ. ಪ್ರತಿಯಾಗಿ ಅವ್ರು ಏನೋ ಒಂದು ಗಿಫ್ಟ್ ಅಂತ ಕೊಡ್ತಾರಂತೆ, ಅದಕ್ಕೆ ಪ್ರತಿಯಾಗಿ ನಾನು ಅದ್ರ 10 ಪಟ್ಟು ಗಿಫ್ಟನ್ನು ಕೊಡ್ಬೇಕಂತೆ. ಅಲ್ಲ ಬರ್ತಡೇ ನಂದು, ಕೇಕ್ ಕೊಯ್ಯೋ ನಾನು ಯಾಕೆ ಅವ್ರಿಗೆ ರಿಟರ್ನ್ ಗಿಫ್ಟ್ ಅಂತ ಕೊಡಬೇಕು? ಅಲ್ಲ ಇಷ್ಟಕ್ಕೂ ನಾನೇನು ಬರ್ತಡೇ ಮಾಡಿ ಅಂತ ನಿಮ್ಮ ಹತ್ರ ಬಂದು ಕೇಳ್ಕೊಂಡ, ಕೇಕ್ ಕಟ್ ಮಾಡ್ತೀನಿ ಅಂತ ಚಿಕ್ಕ ಮಕ್ಳ ಥರ ಹಠ ಮಾಡಿದ್ನ. ಅಲ್ಲ ನೀವು ಸೇರ್ಕೊಂಡು ಬರ್ತಡೇ ಮಾಡೋ ಹಾಗಿದ್ರೆ ಮಾಡ್ಕೊಳ್ಳಿ, ನಾನೇನು ಬೇಡ ಅನ್ನಲ್ಲ. ಬರ್ತೀನಿ, ಕೇಕನ್ನು ಕಟ್ ಮಾಡ್ತೀನಿ, ಹೋಗ್ತೀನಿ. ನಿಮ್ಮ ಪ್ರೀತಿ ಅಂತ ಏನು ಕೊಟ್ಟರೆ ಅದನ್ನ ತಗೋತೀನಿ ಕೂಡ. ನನ್ನಿಂದ ರಿಟರ್ನ್ ಗಿಫ್ಟ್ ಕೇಳೋದಕ್ಕೆ ತಾವು ಯಾರು ಅಂತ ಇನ್ನೊಂದ್ಸಲ ಯಾವನಾರ ಬಂದು ನನ್ನನ್ನು ರಿಟರ್ನ್ ಗಿಫ್ಟ್ ಕೊಡು ಅಂತ ಕೇಳಬೇಕು, ಅವ್ರ ತಲೆ ಹಂಗಂಗೆ ಎಗರಿಸ್ಬಿಡ್ತೀನಿ. ನಾನು ಯಾರು ಅಂತ ನಿಮಗಿನ್ನೂ ಗೊತ್ತಿಲ್ಲ. ಗಂಡುಗಲಿ ವಂಶದ ಕಟ್ಟ ಕಡೆ ಎತ್ಕೊಂಡು ಪಾಂಡುರಂಗ ಗಂಡುಗಲಿ, ಎಡಗೈತಿದ್ರು ವೀರಕ್ಕೆ ಸರಿ, ಬಲಗೈತಿದ್ರು ವೀರ ಮದಕರೆ. ಯಾರ್ದೋ ಕೋಪ ತಗೊಂಡ್ ನನ್ ತಲೆ ಮೇಲೆ ಹಾಕಿದ್ರೆ ನಾನ್ ಕೈ ಕಾಲು ತೆಗೆದು ಬಿಡ್ತೀನಿ. ಹುಷಾರ್ ಹೋಗಲೇ ಹುಚ್ಚ. ಏನ್ರಿ ಏನ್ ಪಾಂಡ್ರಂಗ ಅವ್ರೆ, ಬಿಸ್ನೆಸ್ ಕೊಡೋಣ ಅಂತ ನಿಮ್ ಮನೆಗ್ ಬಂದ್ರೆ ನೀವ್ ಮನೇಲೇ ಇಲ್ಲ. ಏನ್ ಬಿಸ್ನೆಸ್? ನನ್ಗೊಂದು ಪಾಠ ಸಿಕ್ಕಿದಾನೆ. 1 ಕೋಟಿ ರೂಪಾಯಿ ಬೆಲೆ ಬಾಳೋ ಮನೆನ 20 ಲಕ್ಷ ರೂಪಾಯಿ ಕೊಟ್ಬಿಡ್ತಾನಂತೆ. 1 ಕೋಟಿ ರೂಪಾಯಿ ಬೆಲೆ ಬಾಳೋ ಮನೆ ಬರೀ 20 ಲಕ್ಷಕ್ಕ? ಈ ಡೀಲ್ ನ ನಿಮ್ಗೆ ಕೊಡ್ಬೇಕು ಅಂತ ಬಂದಿದ್ದೀನಿ. ಏನು ಬರೀ ಕೈ ಬದಲಾಯಿಸಿದ್ರೆ ಸಾಕು, 80 ಲಕ್ಷ ರೂಪಾಯಿ ಪ್ರಾಫಿಟ್. ಈಗ ನೀವ್ ಬರ್ತಿರೋ ಇಲ್ಲ ಬೇರೆ ಯಾರಿಗಾದ್ರೂ ಕೊಡ್ಲೋ? ಪದ್ಮಜ ಅವ್ರ ನೀವ್ ಅಲ್ಲೇ ರೀ, ನಾನೇ ಅಲ್ಲಿಗೆ ಬಂದ್ಬಿಡ್ತೀನಿ. ಈಗ ನಮ್ಮ ಮನೆ ಹತ್ರ ನಮ್ಮ ಮನೆಯವ್ರು ಇದಾರ. ಸಾಯಂಕಾಲ ಬರ್ತೀನಿ ಅಂತ ನಿಮ್ ಮನೆಯವರೆಲ್ಲ ದೇವಸ್ಥಾನಕ್ಕೆ ಹೋಗ್ಬಿಟ್ಟಿದ್ದಾರೆ. ನನ್ ಮನೇಲಿ ಒಬ್ಳೇ ಇದ್ದೀನಿ. ನನ್ ಭಯ ಆಗ್ತಾ ಇದೆ, ಬೇಗ ಬನ್ರಿ ಪಾಂಡ್ರಂಗ ಅವ್ರೆ. ನೀವ್ ಅಲ್ಲೇ ರೀ, ಅವ್ರು ಬರೋದ್ರೊಳಗೆ ನಾನು ಬಂದು ಹೋಗ್ಬಿಡ್ತೀನಿ. ಪದ್ಮಜ ಅವ್ರೆ ಬೇಗ ಬನ್ನಿ. ನೀವೆಲ್ಲ ಇಲ್ಲೇ ಇದ್ದೀರಾ? ನಿಮ್ಮನ್ ಮನೆಗೆ ಕರ್ಸ್ಬೇಕು ಅಂತಲೇ ಪದ್ಮಜ ಕೈಲಿ ಫೋನ್ ಮಾಡ್ಸಿದ್ದು. ಬದ್ದು ಬಿಟ್ಲಾ ಕಾಸ್ಟ್ಯೂಮ್ ಚೇಂಜ್. ಸೂಪರ್ ಕೇಕ್ ಕಡೆ. ಬರ್ಡೇ ಸೆಲೆಬ್ರೇಟ್ ಮಾಡ್ಕೊಳೋದಕ್ಕೆ ನಮ್ಗೆ ಯಾರಿಗೂ ರಿಟರ್ನ್ ಗಿಫ್ಟ್ ಕೊಡ್ಬೇಕಾಗಿಲ್ಲ. ಅವತ್ತು ನಾವು ನಿಮ್ಗೆ ಗಿಫ್ಟ್ ಅಂತ ಚೈನ್ ಉಂಗ್ರ ಕೊಟ್ರಲ್ಲ, ಜೊತೆಗೆ ನಾನು ಒಂದು ಚೈನ್ ತಗೊಂಡೆ, ನಾನು ಒಂದು ನೆಕ್ಲೆಸ್ ತಗೊಂಡೆ, ನಾನೊಂದ್ ಜೊತೆ ಬಳೆ ತಗೊಂಡೆ. ನಾನು ಒಂದು ಉಂಗ್ರ ತಗೊಂಡೆ. ನೀವ್ರೇನ್ ಬೆಳಿಗ್ಗೆ ಹೆಚ್ಚೆ ತಗೊಂಡ್ರೇನಾ? ಇಲ್ಲ, ಬೆಳ್ಳಿ ಉಡ್ದಾರ ತಗೊಂಡ್ವಿ. ಅಭಿ ಅದೆಲ್ಲ ಸೇರಿ 10 ಲಕ್ಷ ರೂಪಾಯಿ ಬಿಲ್ ಆಗಿದೆ. ಆ ದುಡ್ಡ ನೀವೇ ಕೊಟ್ಬಿಡಿ.